ನಮ್ಮ ಗಾಡಿ ಕೆಟ್ಟು ನಿಂತಿದೆ. ಸ್ಪಾರ್ಕ್ ಪ್ಲಗ್ ಆಚೆ ಬಂದ್ಬಿಟ್ಟಿದೆ. ಅಣ್ಣ ಆ ಕಡೆ ಹೋಗಂಗಿಲ್ವಾ? ಏನೋ ಇನ್ನೂ ಸಾಕಾಗಿದೆ. ಅದೇ ಸಗಣಿನೋ ಆನೆ ಲದ್ದಿನೋ ಏನೋ ಗೊತ್ತಾಗ್ತಾ ಇಲ್ಲ ಗೈಸ್ ನನಗೆ. ಒಬ್ಬರಾದ್ರೂ ಬರ್ರಪ್ಪ ಗೈಸ್. ಐ ಥಿಂಕ್ ಐ ಆಮ್ ಅಟ್ ದ ರಾಂಗ್ ಪ್ಲೇಸ್. 161 ಕಿಲೋಮೀಟರ್ ಬಂದಿದ್ದೀನಿ. ಫುಲ್ ಟೈಮ್ ಕಾಣ್ತದೆ. ಇನ್ಮೇಲೆ ಯಾವಾಗಾದ್ರೂ ಖಾಲಿ ಆಗ್ತದೆ. ಕಾನೂನಾತ್ಮಕವಾಗಿ ನಾನು ಯಾವುದಾದ್ರೂ ತಪ್ಪು ಜಾಗಕ್ಕೆ ಬಂದಿದ್ದರೆ ದಯವಿಟ್ಟು ನನ್ನ ಶಿಕ್ಷಿಸಬೇಡಿ. ನನಗೆ ಗೊತ್ತಿಲ್ದಿರ ಬಂದಿದ್ದರು. ಅಣ್ಣ ಆ ಕಡೆ ಹೋಗಂಗಿಲ್ವಾ? ಆ ಕಡೆ ಹೋಗಂಗಿಲ್ವಾ? ಹೌದಾ? ಪೆಟ್ರೋಲ್ ಬಂಕ್ ಎಲ್ಲಿದೆ? ಹಾಂ, ಈ ಕಡೆಯಿಂದನೇ ಹೋಗ್ಬೇಕಾ? ಸರಿ ಸರಿ ಸರಿ. ಹ್ಞೂ ಆಯ್ತಕ್ಕೋ, ನಮ್ಮೂರ್ಗೆ ಹೋಗ್ತೀವಿ. ಯಾಕೋ ಬಂದಿದ್ಯಾ ನನ್ನ ಥರ ನೀನು ಎತ್ತಾಗಿದ್ಯಾ ನೀನು? ಸರಿ ಇಲ್ಲ ನೀನು ಅಂತ. ಯಾಕೆ ಹೋಗ್ತಾ ಇತ್ತು, ನಾನು ಹೋಗಂಗಿಲ್ಲ. ಹೋಗ್ಬಿಡೋಣ ಎಷ್ಟು ಚಂದ ಅಂದರೆ ಮಾದೇಶ್ವರ ಬೆಟ್ಟಕ್ಕೆ ಹೋಗೋಕ್ಕಾಗಲ್ಲ. ಖಾಲಿ ಆಯಿತು ಅಂದರೆ ಈಗ ಡಬ್ಬಲ್ ರೇಟ್ ಕೊಟ್ಟು ಫಸ್ಟ್ ಇಲ್ಲೊಂದು ಊಟ ಮಾಡ್ಕೊಂಬೋಣ. ಹಾಯ್ ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಡೇ. ಸೊ ಈಗ ನಾವಿರೋದು ಕೊಳ್ಳೇಗಾಲ ಹತ್ರ. ಸೊ ಇವತ್ತು ನನ್ನ ಪ್ಲ್ಯಾನ್ ಏನಪ್ಪ ಅಂತಂದರೆ ಮಾದೇಶ್ವರನ ಬೆಟ್ಟ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಅಲ್ಲೇ ದಾಸವಾಳ ಊಟ ಮಾಡಿಕೊಂಡು ಇವಾಗ ಹೋಗೋದು ಏನು ತಿನ್ನಲ್ಲ ನನಗೆ. ಖಾಲಿ ಹೋಟೆಲ್ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಇನ್ನು 1.5 hour ಜರ್ನಿ ಇದೆ. 90 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಎಕ್ಸಾಕ್ಟಾಗಿ. ಅಲ್ಲಿಗೆ ಹೋಗ್ಬಿಟ್ರೆ ಸರ್ ಮಾದೇಶ್ವರನ ಬೆಟ್ಟ ಹಿಂಗೆ ಅಲ್ಲ? ಓಕೆ, ಥ್ಯಾಂಕ್ ಯು. ಯಾವ ಮಾರಿ ಹೋಗಿದ್ದಿದ್ರೆ ಇವಾಗ ಟೆಂಪಲ್ ರನ್ ಆಗ್ಬಿಟ್ಟು ಇವತ್ತು ನಿಮಗೆ ವಿಚಿತ್ರವಾಗಿರುವಂಥ ಚಿತ್ರಾನ್ನ ತೋರಿಸಿದ್ದೀನಿ. ಇವಾಗ ಚೆನ್ನಾಗಿರೋ ಚಿತ್ರಾನ್ನ ನೋಡ್ಕೊಂಡ್ಬಿಟ್ಟು ಮುಂಚೆ ಹಳೆ ರೋಡ್ ಇದ್ದಾಗ ನಾವು ಈ ಊರು ರೀಚ್ ಆಗಬೇಕು ಅಂದರೆ ಕೊಳ್ಳೇಗಾಲದಿಂದ ಹೊನ್ನಾಗಬೇಕಾಗ್ತಾಯಿದ್ವಿ. ಈಗ ಆಲ್ಮೋಸ್ಟ್ ಒಂದು 15-20 ಮಿನಿಟ್ಸಲ್ಲಿ ರೀಚ್ ಆಗಿದೆ. ನಮ್ಮ ಮಾದೇಶ್ವರನ ಬೆಟ್ಟ ಹಿಂಗೆ ಅಲ್ಲ? ಮಾದೇಶ್ವರನ ಬೆಟ್ಟ ಬ್ಯಾಟ್ರಿನ ಓಡಿಸಿ ನನಗೆ ಗಾಡಿ ಮೇಲೆ ಪೆಟ್ರೋಲೇ ಹೋಗ್ಬಿಟ್ಟಿದೆ. ಒಂದೆರಡು ದಿನ ನನಗೆ ಇಟ್ಟವರ ಇಲ್ಲ ನನಗೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಸುತ್ತಲೂ ಹನುಮಂತಂದಿರಿದ್ದಾರೆ. ನಮ್ಮ ಗಾಡಿ ಕೆಟ್ಟು ನಿಂತಿದೆ. ಏನಾಗಿದೆಯಪ್ಪ ನಮ್ಮ ಗಾಡಿಗೆ ಅಂದರೆ ಸ್ಪಾರ್ಕ್ ಪ್ಲಗ್ ಆಚೆ ಬಂದ್ಬಿಟ್ಟಿದೆ. ಸೊ ವಿ ಆರ್ ರೆಡಿ ಫಾರ್ ಎವ್ರಿಥಿಂಗ್.
ನಮ್ಮ ಹತ್ರ ಟೂಲ್ ಕಿಟ್ ಇದೆ. ಹಲೋ, ಇನ್ನು ಒಂದು 10-15 ಕಿಲೋಮೀಟ್ರಪ್ಪ ಮಾದೇಶ್ವರನ ಬೆಟ್ಟ. ಹಾಂ ಗೈಸ್, ಈಗ ಫಿಟ್ ಮಾಡಿದ್ದೀನಿ ನೀಟಾಗಿ. ಟ್ರಯಲ್ ಕೂಡ ಮಾಡಿಲ್ಲ, ಮುಂದೆನೇ ಹಂಗೆ ಕೊಡೋದು ಟ್ರೈ ಮಾಡೋಣ. ಸ್ಟಾರ್ಟ್ ಆಗುತ್ತೆ ಅಂತ ನನಗಿರೋ ಕಾನ್ಫಿಡೆನ್ಸ್ ಮೇಲೆ ನಾನು ಆಗಲೇ ಪ್ಯಾಕೂ ಮಾಡಿ ಇಟ್ಬಿಟ್ಟಿದ್ದೀನಿ. ಗಾಡಿ ಸ್ಟಾರ್ಟ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ. ಬನ್ನಿ ಹೊರಡೋಣ. ನಮ್ಮ ತಾಯಣೆಗೂ ಸ್ಪಾರ್ಕ್ ಪ್ಲಗ್ ಹಾಕಿದ್ಮೇಲೆ ಟ್ರಯಲ್ಗೂ ಕಿಕ್ ಕೊಡ್ದಿಲ್ಲ, ಒಂದೇನು ಕಿಕ್ಕೂ ಸ್ಟಾರ್ಟ್ ಆಯ್ತಲ್ಲ. ದಿಸ್ ಈಸ್ ದ ಪವರ್ ಆಫ್ RX. ಗಾಡಿ ಇಟ್ಕೊಂಡಿರೋಲ್ಲ ಇರೋ ಲಿಟ್ರಲಿ ಯಾವ ರೈಸ್ ಇಟ್ಕೊಂಡ್ಬಂದಿರುತ್ತೆ ಗಾಡಿ ಆಫ್ ಆದಾಗ. ನಾನು ಬಿಟ್ಟು ಬೇರೆ ಯಾರಾದ್ರೂ ಇದ್ದಿದ್ರೆ ಗಾಡಿಗಾಗ್ರೆ ಆಗೋಗ್ತೀನಿ. ಲೇಟೆಸ್ಟ್ ಊಟ ಹೊಡ್ತಾ ಇದೆ. ನಮ್ಮ ಅಪ್ಪ ಕಾಲ್ ಮಾಡಿದ್ರು, ಇಲ್ಲಾಂದರೆ ನಾನು ಬ್ಲಾಗ್ನ ಕಟ್ಟೆ ಮಾಡ್ತಾ ಇರಲಿಲ್ಲ, ಹಂಗೆ ಫಿಟ್ ಮಾಡ್ತಾ ಇದ್ದೆ. ಫಿಟ್ ಮಾಡಿ ಗಾಡಿ ಸ್ಟಾರ್ಟ್ ಮಾಡಿ ಆಮೇಲೆ ಮಾತಾಡ್ತಾ ಇದ್ದೆ. ಇರಲಿ, ತೊಂದರೆ ಇಲ್ಲ. ಅದಪ್ಪ ಇಲ್ಲೇ ಬೇರೆ ಕ್ರೇಜಿ. ಹೋಗಂಗಿಲ್ಲ, ಇಲ್ಲಾಂದರೆ ಹೋಗೋಣ. ಪ್ರಾಬ್ಲಮ್ ಕೊಟ್ಮೇಲೆ ರಿಸ್ಕ್ ತಗೊಂಡು ಜೋರಾಗಿರೋಲ್ಲ ಹೋಗೋದು ಬೇಡ. ಬರೋ ಮತ್ತೆ ಪ್ರಾಮಿಸ್, ನಾನು ಈ ಇನ್ಸಿಡೆಂಟ್ನ ನಾನು ಫೇಕ್ ಮಾಡಿಲ್ಲ, ಇದ್ರದ್ದು ಯಾವುದು ಫೇಕ್ ಮಾಡಿಲ್ಲ. ಒಂದು ವೇಳೆ ಏನಾದರೂ ಅಂದ್ಕೊಳ್ಳೋರಿಗೆ ನಂದೊಂದು ಅಷ್ಟೇ. ಪಲ್ಟಿನೇ ಹೊಡೆದ್ಬಿಟ್ಟಿರೋದು, ಆ ರೇಂಜ್ ಕಟ್ ಮಾಡ್ಕೊಂಡ ಅಣ್ಣ. ಸೊ ಗೈಸ್, ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಒಂದು ಆಟೋದವನು ಘಾಟ್ ಸೆಷನಲ್ಲಿ ಫುಲ್ಲು ಸ್ಪೀಡಾಗಿ ಬಂದ್ಬಿಟ್ಟು ಕೋತಿ ಬಸ್ ಎರಡೂ ಅವಾಯ್ಡ್ ಮಾಡೋಕ್ಕೆ ಹೋಗಿ ಸೇಫ್ ಆದ. ಸ್ವಿಫ್ಟವನು ಅದೇ ಕೆಲಸ, ಸ್ವಿಫ್ಟವನು ಬ್ರೇಕ್ ಹಿಡಿದು ಕಂಟ್ರೋಲ್ ಮಾಡ್ದ. ಸೊ ದಯವಿಟ್ಟು ಘಾಟ್ ಸೆಷನಲ್ಲಿ ಆ್ಯನಿಮಲ್ಸ್ ಇರ್ತವೆ, ಸೇಫಾಗಿ ಹೋಗಿ, ಸ್ಲೋ ಆಗಿ. ಗೈಸ್, ಅಣ್ಣ ಎಲ್ಲ ಕಾರ್ಬೇಟ್ರ್ ಕ್ಲೀನ್ ಮಾಡಿಬಿಟ್ಟು ಫಿಟ್ ಮಾಡ್ತಾ ಇದ್ದಾರೆ. ಅಷ್ಟೇ. ಹೆಡ್ಲೈಟ್ ಒಂದು ಸ್ವಲ್ಪ ವೈರಿಂಗ್ ಮಾಡೋಕ್ಕೆ ಹೇಳಿದೆ. ನನಗೆ ಹೆಡ್ಲೈಟು ಆನ್ ಆದರೆ ನೈಟ್ ಟೈಮನ್ನು ಸೇಫಾಗಿ ಹೋಗ್ಬೋದು. ಅದನ್ನು ರೆಡಿ ಮಾಡಿಸ್ಕೊಂಡು
ಈಗ ನಮ್ಮ ಗಾಡಿದು ಹೆಡ್ಲೈಟ್ ಮತ್ತು ಹಾರನ್ ಫಿಟ್ ಮಾಡಿಕೊಟ್ಟಿದ್ದಾರೆ, ಕಾರ್ಬೊರೇಟರ್ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಬ್ರೋ ಹೆಂಗೆ ಅನ್ನಿಸ್ತು ನನ್ನ ಜೊತೆ ಎಕ್ಸ್ಪೀರಿಯೆನ್ಸು? ಎಲ್ಲ ಚೆನ್ನಾಗಿತ್ತು. ಗಾಡಿ ಎಲ್ಲ ಬ್ಲಾಕ್, ಕಾರ್ಬೊರೇಟರ್ ಎಲ್ಲ ಬ್ಲಾಕ್ ಆಗಿತ್ತು, ಎಲ್ಲ ರೆಡಿ ಮಾಡಿದ್ದೀನಿ. ಹೆಡ್ಲೈಟ್ ಬರ್ತಾ ಇರಲಿಲ್ಲ, ಹೆಡ್ಲೈಟು ರೆಡಿ ಆಗೈತೆ. ಓಕೆ, ಆರನ್ನು ಫಿಟ್ಟಿಂಗ್ ಮಾಡ್ಕೊಟ್ಟಿದ್ದೀನಿ, ಆರನ್ನು ಈಗ ಕರೆಕ್ಟಾಗಿ ಆಗೈತೆ, ಎಲ್ಲ ಸಕ್ಸಸ್ ಆಗೈತೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ವೆಲ್ಕಮ್. ಆ್ಯಕ್ಚುಲಿ ನಾನು ಎಮರ್ಜೆನ್ಸಿ ಸಿಚುವೇಷನಲ್ಲಿದ್ದೆ. ಇಲ್ಲಿ ಯಾರು ಸಿಗ್ತಾರೋ ಬಿಡ್ತಾರೋ ಅಂತ ಗೊತ್ತಾಗ್ತಾ ಇರಲಿಲ್ಲ ನನಗೆ. ಮತ್ತು ಈ ಕತ್ಲಲ್ಲಿ ನನಗೆ ಹೊರಡಬೇಕು ಅಂದರೆ ನನಗೆ ಹೆಡ್ಲೈಟ್ ಮೇಯ್ನ್ ಇಂಪಾರ್ಟೆಂಟ್ ಇತ್ತು. ಸೊ ಈ ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಮದ್ದೂರು ಹತ್ರ ಸ್ಟಾರ್ ಬೈಕ್ಸ್ ಸೆಂಟರ್ ಅಂತ ಹೇಳ್ಬಿಟ್ಟು, ದಯವಿಟ್ಟು ಯಾರ್ಯಾರು ಮದ್ದೂರಲ್ಲಿದ್ದೀರಾ ಮತ್ತು ಈ ಸೈಡು ಟ್ರಾವೆಲ್ ಮಾಡ್ತಾಯಿದ್ದೀರಾ, ನಿಮ್ಮ ಗಾಡಿ ಏನೇ ಪ್ರಾಬ್ಲಮ್ ಇದ್ರೂ ಇವ್ರ ಹತ್ರ ಬನ್ನಿ. ಬ್ರೋ ನಿಮ್ಮ ಹೆಸರು ಒಂದು ಹೇಳ್ಬಿಡಿ ಮತ್ತು ನಿಮ್ಮ ಅಂಗಡಿ ಡೀಟೇಲ್ಸ್ ಹೇಳ್ಬಿಡಿ. ಶಾಬುದ್ದೀನ್, ಮಳವಳ್ಳಿ ರೋಡ್, ಲಾಲಾಮಯ್ಯ ಸ್ಕೂಲ್ ಆಪೋಸಿಟ್ ಗ್ಯಾರೇಜ್. ಓಕೆ, ಸ್ಟಾರ್ ಬೈಕ್ ಸೆಂಟರ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಬ್ರೋ. ವೆಲ್ಕಮ್. ಸಿಗುವ. ಮತ್ತು ಮಳೆ ಬರ್ತಾ ಇರೋದ್ರಿಂದ ನನಗೆ ಟೆಂಟ್ ಹಾಕ್ಕೊಳ್ಳೋಕೆ ಏನಾದರೂ ಅವಕಾಶ ಇದೆಯಾ ಅಂದರೆ ಅಂದಿದ್ದಾರೆ. ಇವಾಗ ಸದ್ಯಕ್ಕೆ ಮಳೆ ಬರ್ತಾ ಇಲ್ಲ. ಸೊ ಇನ್ನು 90 ಕಿಲೋಮೀಟರ್ಸ್ ಇದೆ, ಹೊಟ್ಬಿಡ್ತೀನಿ ನಾನು. ಥ್ಯಾಂಕ್ ಯು ಬ್ರೋ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಸೊ ಏನಪ್ಪ ಸೀನು ಅಂತಂದರೆ, ಫ್ಯಾಮಿಲಿ ಎಲ್ಲ ಚಿಕ್ಕಮಂಗ್ಳೂರು ಕಡೆ ಹೊರಟಿದ್ದೀವಿ.